ಗೀತಾ, ನೀನು ಬರ್ತಿರೋ ಕತೆ ಸಾರಾಂಶ ಚೆನ್ನಾಗಿದೆ, ಆದರೆ ಟೈಟಲ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಓಕೆ ಮಿಸ್. ಆಮೇಲೆ ಇದ್ರ ಸಾರಾಂಶ ಮತ್ತು ವಿಮರ್ಶೆ ಎರಡು ಚೆನ್ನಾಗಿದೆ. ಇದು ಯಾರ್ದು ಹೇಳಿ ನೋಡೋಣ. ಯಾರ್ದು ಮಿಸ್? ಯಾರು ಮಿಸ್ ಬರ್ದಿರೋದನ್ನ? ಯಾರು ಬರ್ದಿರೋದು ಅನ್ನೋದು ಮುಖ್ಯ ಅಲ್ಲ, ಏನು ಬರ್ದಿದ್ದಾರೆ ಅನ್ನೋದು ಮುಖ್ಯ. ಓದ್ತೀನಿ ಕೇಳಿ. ತಾನು ಒಲಿದವನು ವಿಮುಖನಾದರೂ ಅಳಿಯುವುದಿಲ್ಲ, ಅವನೇ ಅವಳ ಉಸಿರು. ಅವನನ್ನು ಪ್ರೀತಿಸುವುದರಲ್ಲೇ ಅವಳಿಗೆ ಸುಖ ಶಾಂತಿ ತರುತ್ತದೆ. ಗೌತಮ್ಮ ತನ್ನ ತಪಸ್ಸಿನಿಂದ ಹೊರಗೆ ಸಾಧಿಸುವುದನ್ನು ಯಶೋಧರೆ ಅರಮನೆಯಲ್ಲೇ ತನ್ನ ಪ್ರೀತಿಯನ್ನು ಕಂಡುಕೊಂಡಳು. ಇದನ್ನು ಯಾರು ಬರೆದಿದ್ದು ಗೊತ್ತಾ? ಗೌರಿ. ಗೌರಿ ಗೌರಿ ಸಾರಿ ಮಿಸ್. ಯಾರಮ್ಮ ಇದು? ಇನ್ನು ಮದುವೆ ಆಗೋ ಹುಡುಗನಾ? ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ನೀವು ಬಂದಿದ್ದು ಗೊತ್ತಾಗಲಿಲ್ಲ ಮ್ಯಾಮ್, ಕ್ಷಮಿಸಿ. ಕ್ಷಮಿಸೋದೇನು ಇಲ್ಲಮ್ಮ, ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ಸರಿ ಬರೋ ಗಳಿಗೆ ಇದು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಮ್ಯಾಮ್. ಸರಿ ಸರಿ, ಬೆಲ್ಲಾಯಿತು, ನೀವೆಲ್ಲ ಹೊರಡಿ. ನಿಂತ್ಕೊಳ್ಳೆ ಗೌರಿ. ಅರೆ ವಾವ್, ಹುಡುಗ ತುಂಬ ಚೆನ್ನಾಗಿದ್ದಾನಲ್ವೇನೆ? ಹೂನೇ, ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಇರು, ಒಂದ್ಸರಿ ಸತಾಯಿಸ್ತೀನಿ ಅವಳನ್ನ. ಎಲ್ಲರೂ ನನ್ನ ಮದುವೆ ಸೆಟ್ ಆಗಿರೋ ಥರ ನಾಟಕ ಮಾಡ್ರೆ. ಆಯ್ತು. ಏನು ಗೀತಾ, ಕಂಗ್ರಾಟ್ಸ್ ಕಣೆ, ಹುಡುಗ ತುಂಬ ಚೆನ್ನಾಗಿದ್ದಾನೆ. ಯಾವಾಗಲೇ ಮದುವೆ? ಗೀತಾ, ಕಂಗ್ರಾಟ್ಸ್ ಕಣೆ, ಮದುವೆ ಸೆಟ್ ಆಯ್ತಾ? ಯಾರೇ ಹುಡುಗ? ತೋರ್ಸೇಮ್ಮ. ಇಲ್ಲಪ್ಪ, ನಾನು ತೋರ್ಸಲ್ಲ, ನನಗೆ ನಾಚಿಕೆ ಆಗುತ್ತೆ. ಹೇ ಪ್ಲೀಸ್ ಕಣೆ, ತೋರ್ಸೆ. ನನ್ನ ಹತ್ರ ಏನೇನು ನಾಚಿಕೆ, ತೋರ್ಸೆ. ನೋಡಮ್ಮ, ಇವನೇ ಹುಡುಗ, ನಾನು ಮದುವೆ ಮಾಡ್ಕೋತಿರೋ ಹುಡುಗ, ಲೆಕ್ಚರರು. ಹೇ ಕೊಡೆ ಅಮ್ಮ, ನನ್ನ ಹತ್ರ ತಮಾಷೆ ಮಾಡ್ತೀಯಾ? ಮತ್ತೆ ಇನ್ನು ಹುಡುಗನ ಫೋಟೋ ತೋರಿಸು ಅಂತ ಅಂದ್ರೂ ಸುಮ್ಮನೆ ಓಡ್ಬಿಟ್ಟಲೆ, ನಮ್ಮ ಹತ್ರ ಹೇಳಲೇ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಆಟ ಆಡ್ಸೋದಪ್ಪ. ಅದು ಸರಿ, ಮದುವೆ ಯಾವಾಗ? ನೆಕ್ಸ್ಟ್ ವೀಕ್ ಕಣೆ, 13th. ನಿಮ್ಮೆಲ್ಲರಿಗೂ ಇನ್ವಿಟೇಷನ್ ಕೊಡ್ತೀನಿ, ಖಂಡಿತವಾಗ್ಲೂ ಎಲ್ಲರೂ ಬರಬೇಕು. ಹಾಂ ಖಂಡಿತವಾಗ್ಲೂ ಬರ್ತೀವಿ. ಸರಿ ಕಣೆ, ನಾನಿದು ಹೊರಡ್ತೀನಿ. ಹಾಂ ಹೋಗಮ್ಮ, ಡಿಯೇಟ್ ಕೇಟ್ ಆಡ್ಕೊ ಹೋಗು. ಛೀ ಹೋಗ್ರೆ. ಇವಾಗಲಾದ್ರೂ ಹೇಳೆ, ನಿನ್ ಗಂಡನ ಹೆಸರನ? ರಾಮು. ಹಬ್ಬ, ಇವಾಗಾದ್ರೂ ಬಾಯಿ ಬಿಟ್ಟು ಹೇಳಿದ್ಯಲ್ಲ, ಅವತ್ತಷ್ಟು ಕೇಳಿದ್ರು ಗಂಡನ ಹೆಸರು ಹೇಳಂಗಿಲ್ಲ, ಹಂಗೆ ಹಿಂಗೆ ಬಿಲ್ಡಪ್ ತೊಗೊಂಡು ಹೊರಟೇ ಬಿಟ್ಟಲ್ಲ. ಹೇಗೋ ಇವಾಗ ಮದುವೆ ಆಗಿದೆ, ಇವಾಗಲಾದ್ರೂ ಬಾಯಿ ಬಿಟ್ಲಲ್ಲ ಇವಳು. ನೋಡಮ್ಮ, ಏನು ಮದುವೆಲ್ಲೇ ಮುಗಿಸ್ಬಿಡ್ತೀಯ ಹೇಗೆ? ನಮಗೆ ಪಾರ್ಟಿ ಗೀಟಿ ಏನಿಲ್ವಾ? ಮದುವೆ ಊಟನೇನಾ? ಅಯ್ಯೋ ಹಾಗೇನಿಲ್ಲ ಕಣೆ, ಬೀಗರ ಊಟ ಮಾಡಿಸ್ತಾರಲ್ಲ, ಅವಾಗೆಲ್ಲರೂ ಬನ್ನಿ. ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ಹೇಗೋ ಆಷಾಢ ಮುಗಿಯೋವರೆಗೂ ಇಲ್ಲೇ ಇರ್ತೀನಲ್ಲ, ಅವಾಗವಾಗ ಬರ್ತಾ ಇರ್ರಿ ಎಲ್ಲರೂ. ಆಯ್ತು ಹೇಳಮ್ಮ, ಬಂದೇ ಬರ್ತೀವಿ. ಇನ್ನೊಂದು ತಿಂಗಳು ಇರ್ತೀಯ ಅಲ್ವಾ? ಖಂಡಿತವಾಗ್ಲೂ ಬರ್ತೀವಿ. ಇನ್ನು ನೀನಂತೂ ಹೊರಗಡೆ ಎಲ್ಲೂ ಕಳಿಸಲ್ಲ, ಅದಕ್ಕೆ ನಾವೇ ಬಂದ್ಬಿಡ್ತೀವಿ. ಏನ್ರಮ್ಮ, ನನ್ನ ಸೊಸೆನ ಗೋಳು ಇಕ್ಕೋತಿದ್ದೀರಾ ಎಲ್ಲರೂ? ಹಾಗೇನಿಲ್ಲ ಆಂಟಿ, ಗೌರಿ ಇನ್ಮೇಲೆ ನಮಗೆ ಸಿಗಲ್ವಲ್ಲ, ಅದಕ್ಕೆ ಸ್ವಲ್ಪ ಗೋಳು ಇಕ್ಕೋತಾ ಇದ್ವಿ. ಆಷಾಢ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತೀರಾ? ಹಾಂ ಹೌದಮ್ಮ, ಆಷಾಢ ಮುಗಿದ ಮೇಲೆ ಕರ್ಕೊಂಡು ಹೋಗ್ತೀವಿ. ಗೌರಿ, ನೀನೇನು ಯೋಚನೆ ಮಾಡಬೇಡ, ಆಷಾಢ ಮುಗಿದ ತಕ್ಷಣ ನನ್ನ ಮಗನೇ ಬಂದು ನಿನ್ನನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿವರೆಗೂ ಆಗಾಗ ನೀನು ಫೋನ್ ಮಾಡ್ತಿರ್ತಾನೆ. ಫೋನ್ ಮಾಡಿಲ್ಲ ಅಂದರೂ ಕಾಗ್ದನಾದರೂ ಬರೆಯೋಕ್ಕೆ ಹೇಳ್ತೀನಿ. ಆಯ್ತು ಅತ್ತೆ. ಬಿಗ್ರೆ, ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರಿ, ಮದುವೆ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಮಾಡಲೇಬೇಕಲ್ಲ ಸೀತಾಮೋರೆ, ಇರೋದೊಬ್ಳು ಮಗಳು, ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರಲ್ಲ, ಹೆಣ್ಮಕ್ಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಒಳ್ಳೆ ಸಂಬಂಧ ಬಂತು, ಅದಕ್ಕೆ ಮಾಡಿದ್ವಿ. ಇನ್ಮೇಲೆ ಅವಳ ಜವಾಬ್ದಾರಿ ಎಲ್ಲ ನಿಮ್ಮದೇ. ನಿಮ್ಮ ಮನೆ ಮಗಳಿದ್ದಾಗ ಅವಳು ಏನೇ ಹೆಚ್ಚು ಕಮ್ಮಿ ತಪ್ಪು ಮಾಡಿದ್ರೂ ಕ್ಷಮಿಸ್ಬೇಕು ನೀವು. ಅಯ್ಯಯ್ಯೋ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವಳು ತಪ್ಪು ಮಾಡಲಿ, ನಮಗೇನು ಬೇಜಾರಿಲ್ಲ. ನನ್ನ ಮಗನ ಜೊತೆ ಆರಾಮಾಗಿ ಸಂಸಾರ ಮಾಡ್ಕೊಂಡಿದ್ರೆ ಅದೇ ಸಾಕು. ನಮ್ಮ ಮಕ್ಕಳಿಬ್ರು ಚೆನ್ನಾಗಿದ್ರೆ ನಮ್ಗೆ ಅದಕ್ಕಿಂತ ಇನ್ನೇನು ಬೇಕು? ಸರಿ ಬಿಗ್ರೆ, ನಾವಿನ್ನು ಊಟ ಮಾಡ್ಕೊಂಡು ಹೊರಟ್ಬಿಡ್ತೀವಿ, ಟೈಮ್ ಆಗಿಬಿಡುತ್ತೆ. ಆಯಿತು ಸೀತಾಮೋರೆ, ಆಯಿತು, ಅಡುಗೆ ಎಲ್ಲ ರೆಡಿ ಇದೆ. ಗೌರಿ, ಸೀರೆಯಲ್ಲಿ ಎಷ್ಟೊತ್ತಂತ ಇರ್ತೀಯಮ್ಮ? ಹೋಗು, ಬಟ್ಟೆ ಬದಲಾಯಿಸ್ಕೊ ಹೋಗು. ನಮ್ಮದೇನು ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೋಬೇಡ ಏನಿಲ್ಲಮ್ಮ. ನೀನು ನಮ್ಮ ಮನೇಲಿ ಚೂಡಿದಾರ ಹಾಕ್ಕೊಳ್ತೀನಿ ಅಂದ್ರೂ ನಮ್ಮದೇನು ಅಭ್ಯಂತರ ಇಲ್ಲ. ಸೀತಾಮೋರೆ, ನಿಮ್ಮಂಥವ್ರು ಈಗಿನ ಕಾಲದಲ್ಲಿ ಇರೋದು ತುಂಬ ಕಡಿಮೆ ಬಿಡಿ. ಇನ್ನು ನಮಗೇನು ಚಿಂತೆ ಇಲ್ಲ, ನಮ್ಮ ಮಗಳನ್ನ ನೀವು ಖಂಡಿತವಾಗ್ಲೂ ಚೆನ್ನಾಗಿ ನೋಡ್ಕೋತೀರಾ.
ನಮ್ಮನೆಗೆ ಬಂದಮೇಲೆ ಅವಳು ನಮ್ಮನೆ ಮಗಳಿದ್ದಾಗೆ ಅಲ್ವಾ. ನೋಡಮ್ಮ, ನಮ್ಮ ರಾಮು ಸ್ವಲ್ಪ ಸೈಲೆಂಟು, ಆದರೆ ಮನಸ್ಸು ಮಾತ್ರ ಬೆಣ್ಣೆ ಥರ ಬೇಗ ಕರಗೋಗ್ಬಿಡುತ್ತೆ. ಅವನೇನಾದರೂ ನಿನಗೆ ಬೇಜಾರಾಗೋ ಥರ ನಡ್ಕೊಂಡ್ರೆ, ಬೇಜಾರಾಗೋ ಥರ ಮಾತಾಡಿದ್ರೆ ಅವ್ನು ನಿಜವಾಗ್ಲೂ ಉದ್ದೇಶಪೂರ್ವಕವಾಗಿ ಮಾಡಿರಲ್ಲ. ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗು. ಹ್ಞೂ, ಆಯ್ತು ಅತ್ತೆ, ನಾನು ನೋಡ್ಕೋತೀನಿ ಬಿಡಿ. ಹಬ್ಬ, ನನಗೆ ಇವಾಗ ಸಮಾಧಾನ ಆಗ್ತಾಯಿದೆ. ನನ್ನ ಮಗನ ನಿನ್ನ ಮಡ್ಲಿಗೆ ಆಗ್ತಾಯಿದ್ದೀನಿ. ಇನ್ಮೇಲೆ ನನ್ನ ಜವಾಬ್ದಾರಿ ಎಲ್ಲ ನಿಂದೆ. ಸರಿ ಅತ್ತೆ, ಆಯಿತು. ಸರಿಯಮ್ಮ ಗೌರಿ, ನಾವಿನ್ನು ಹೊರಡ್ತೀವಿ. ಆದಷ್ಟು ಬೇಗ ನನ್ನ ಮಗ ಕರ್ಕೊಬಂದ್ಬಿಡ್ತಾನೆ. ಯಾಕಪ್ಪ ರಾಮು, ಮದುವೆಯಿಂದನೂ ನೋಡ್ತಾ ಇದ್ದೀನಿ, ಏನೋ ಒಂಥರ ಸಪ್ಪಾಗಿದೆಯಲ್ಲ, ಏನೋ ಚಿಂತೆ ಮಾಡ್ತಿರೋ ಹಾಗಿದೆ. ಅದು ಹಾಗೇನೆ ಅವನು. ನಾನು ಹೇಳಿದ್ನಲ್ಲ, ಸ್ವಲ್ಪ ಸೈಲೆಂಟು ಅಂತ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ. ಇಷ್ಟು ದಿನ ಯಾವಾಗಲೂ ಅಮ್ಮ ಅಮ್ಮ ಅಂತ ತಿರುಗ್ತಿದ್ನಲ್ಲ, ಇನ್ಮೇಲೆ ಹೆಂಡತಿ ಅಂತ ತಿರುಗಬೇಕಲ್ಲ, ಅದೇ ಅವ್ನ ಟೆನ್ಷನ್ನು. ಹೋ ಹೌದೌದು ಬಿಡಿ ಆಂಟಿ, ಇನ್ಮೇಲೆ ಟೆನ್ಷನ್ ಆಗಬೇಕಾದ್ದೆ. ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸ್ಟೂಡೆಂಟ್ಸ್ಗೆಲ್ಲ ಪಾಠ ಮಾಡಬೇಕು, ಅದೊಂದು ದೊಡ್ಡ ಟೆನ್ಷನ್ನು. ಆಮೇಲೆ ಮನೆಗೆ ಬಂದಮೇಲೆ ಹೆಂಡತಿನ ವಿಚಾರಿಸ್ಕೋಬೇಕು, ಅದು ಇನ್ನೊಂಥರ ಟೆನ್ಷನ್ನು. ಒಟ್ಟಿನಲ್ಲಿ ಜೀವನ ಪೂರ್ತಿ ಟೆನ್ಷನ್ನು ಅಲ್ವಾ ಸರ್? ಹಾಂ, ಹಾಗೇನಿಲ್ಲ ಅಮ್ಮ. ನಾನು ಹೋಗ್ಬಿಟ್ಟು ಕಾರ್ ತೆಗಿತೀನಿ. ಸರಿ ಬೀಗ್ರೆ, ಮದುವೆನ ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಿಡಿ. ಇನ್ನೇನು ಆಷಾಢ ಅಲ್ವಾ, ಆಷಾಢ ಮುಗಿದ ತಕ್ಷಣ ನನ್ನ ಮಗನೇ ಬಂದು ಸೊಸೆನ ಕರ್ಕೊಂಬರ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿರಿ. ಕಾಗದ ಬರೆಯೋದಕ್ಕೆ ನಾನು ಹೇಳ್ತೀನಿ. ಸರಿ ಬೀಗ್ರೆ, ಆಯಿತು, ಹೋಗಿ ಬನ್ನಿ, ಹುಷಾರು. ಸೀತಾ, ಹೊರಡೋಣ? ಹಾಂ ಹಾಂ, ಬಂದೆ ನಡೀರಿ, ಬಂದೆ. ಸರಿಯಮ್ಮ ಗೌರಿ, ಹೋಗಿ ಬರ್ತೀವಿ. ಬಿಗ್ರೆ, ಹೋಗಿ ಬರ್ತೀವಿ. ಆಯಿತು ಸೀತಮ್ಮರೆ, ಹೋಗಿದ್ಮೇಲೆ ಕಾಗದ ಬರೆಸಿ. ಹಾಂ ಆಯ್ತು ಬರ್ತೀನಮ್ಮ ಗೌರಿ. ಯಾವಾಗ ನೀನು ನಮ್ಮ ಮನೆಗೆ ಬರ್ತೀವಿ ಅಂತ ನಾವೆಲ್ಲ ಕಾಯ್ತಿರ್ತೀವಿ. ಹುಷಾರು, ಆರೋಗ್ಯದ ಕಡೆ ಗಮನ ಕೊಡು. ಬರ್ತೀವಿ. ಸರಿಯಮ್ಮ ಗೌರಿ, ಒಳಗಡೆ ಇರ್ತೀನಿ ಬಾರೆ. ಏನಮ್ಮ ಗೌರಿ, ಅಲ್ಲ ನಿನ್ನ ಗಂಡ ಒಂದು ಮಾತು ಹೇಳಿಲ್ವಲ್ಲ ನಿಂಗೆ ಹೋಗಿ ಬರ್ತೀನಿ ಅಂತ? ಹೋಗವಾಗ ನಿನ್ನ ಕಡೆನೂ ತಿರ್ಕೋ ನೋಡಿಲ್ವಲ್ಲ, ಅಷ್ಟೊಂದು ಸಂಕೋಚನ? ಇರುತ್ತಲ್ಲ ಅವ್ರಿಗೂ ಸಂಕೋಚ ಇದ್ರೂ ಇರ್ಬೋದು. ಹೋಗ್ಲಿ ಬಿಡು, ಅವ್ರ ಕಾಗದಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇನ್ನೊಂದು ತಿಂಗಳಲ್ವಾ, ನಾನು ಹೋಗ್ತೀನಲ್ಲ. ಸರಿನಮ್ಮ, ಎಂಜಾಯ್ ಯುವರ್ ಲೈಫ್. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಂದು ಮತ್ತು ರಾಮ ಅವ್ರದ್ದು ಮದುವೆ ಆಗಿದೆ. ಮುಂದೆ ಏನಾಯಿತು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಎರಡು ಕನಸು ಸ್ಟೋರಿ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.